ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದಸರಾ ಹಬ್ಬ ಇದೆ. ಅದಾದಮೇಲೆ ದಸರಾ ಹಬ್ಬ ಎಲ್ಲರಿಗೂ ಸಂತೋಷ, ಶಾಂತಿ, ಆರೈಕೆಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ನಮ್ಮ ಊರಿನಲ್ಲಿ ದಸರಾ ಹಬ್ಬದ ಪ್ರಯುಕ್ತ ದೇವಿಯ ಮೆರವಣಿಗೆ ಇದೆ. ಇಡೀ ಊರು ಅಲ್ಲಿಗೆ ಬಂದಿರುತ್ತೆ. ಸೊ ಆ ವಿಡಿಯೋನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ದೇವಿಯ ಮೆರವಣಿಗೆ ಹೇಗೆ ಮಾಡ್ತೀವಿ ಅಂತಂದು ಜಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಅಷ್ಟರಲ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಒಂದಿದೆ, ಅದನ್ನು ನೋಡ್ಕೊಂಬನ್ನಿ. ಅದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹೋಗೋಣ ಬನ್ನಿ. ಎಲ್ಲರಿಗೂ ವಿಜಯದಶಮಿ ಗೊತ್ತೇ ಇರುತ್ತಾ, ಆದರೆ ಒಂದು ಸಣ್ಣದಾಗಿ ಹೇಳ್ತೀನಿ. ವಿಜಯದಶಮಿ ಅಂದರೆ 9 ದಿನ ರಾಕ್ಷಸರು ಏನು ತೊಂದರೆ ಕೊಟ್ಟಿರ್ತಾರಲ್ಲ, ಅದನ್ನ ದುರ್ಗಾದೇವಿ 9 ಅವತಾರವನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡ್ತಾಳ. ಅದಾದಮೇಲೆ ಸಂಹಾರ ಮಾಡಿದ ತಕ್ಷಣ ಎಲ್ಲ ರಾಕ್ಷಸರು ಸತ್ತು ಹೋದ ನಂತರ ವಿಜಯದಶಮಿ ಆಚರಿಸ್ತಾರ. ಅವತ್ತಿನ ದಿನ 9 ದೇವಿಯರದು ಪೂಜೆ ಮಾಡಿಬಿಟ್ಟು ದಸರಾ ಹಬ್ಬನ ಆಚರಿಸ್ತಾರ. ಗೈಸ್, ನಾನು ಹೇಳಿದ್ದು ಇಷ್ಟೇ. ನೆಕ್ಸ್ಟು ನಮ್ಮೂರಲ್ಲಿರೋ ದೇವಿ ಮೆರವಣಿಗೆಯನ್ನು ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್, ಈಗ ದೇವಿಯ ಮೆರವಣಿಗೆ ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ ಬನ್ನಿ. ದೇವಿಯನ್ನು ಮಠದಿಂದ ಹೊರಗೆ ತರುತ್ತಿದ್ದಾರೆ. ಈಗ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ನಮ್ಮೂರಲ್ಲಿ ಭಜನಾ ಮಂಡಳಿಯಿಂದನೇ ಮೆರವಣಿಗೆ ಸ್ಟಾರ್ಟ್ ಮಾಡೋದು. ಬೇರೆ ಇದೇನು ಮಾಡಲ್ಲ, ಇಲ್ಲಿ ಓನ್ಲಿ ಭಜನೆ ಅಷ್ಟೇ. ನೋಡಿ ಗಾಯ್ಸ್, ನಮ್ಮೂರ ದೇವಿ ನೋಡು, ಇವರೇ. ಇಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ಸೊ ಇದೇ ನೋಡಿ ನಮ್ಮೂರ ದೇವಿ. ಗೈಸ್, ಈ ವಿಡಿಯೋನ ಫುಲ್ ಕೊನೆವರೆಗೆ ನೋಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ಶಾರ್ಟ್ಸ್ ಅಷ್ಟು ಜಾಸ್ತಿ ನೋಡ್ತಿದ್ದೀರಾ ಅನಿಸುತ್ತೆ. ವಿಡಿಯೋನ ಸ್ವಲ್ಪ ಜಾಸ್ತಿ ನೋಡಿ, ಲಾಂಗ್ ವೀಡಿಯೋಸ್ನ ನೋಡ್ತಾ ಇರಿ ಗೈಸ್. ಈ ವಿಡಿಯೋನ ಫುಲ್ಲಾಗಿ ನೋಡಿ ಮತ್ತು ಶೇರ್ ಮಾಡಿ. ನಮ್ಮೂರಲ್ಲಿ ನಾವು ಇದೇ ರೀತಿ ಸೆಲೆಬ್ರೇಷನ್ಸ್ನ ಮಾಡ್ತೀವಿ, ದಸರಾ ಉತ್ಸವವನ್ನು. ನಿಮ್ಮೂರಲ್ಲಿ ಯಾವ ರೀತಿ ಸೆಲೆಬ್ರೇಷನ್ಸ್ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಗೈಸ್, ಇದು ಬಂದುಬಿಟ್ಟು ಆಂಜನೇಯ ಟೆಂಪಲ್ಲು.
ನಾವೀಗ ಜಸ್ಟು ನಮ್ಮೂರಿನ ಗ್ರಾಮ ದೇವತೆಯಾದ ಮಾರಿಕಾಂಬಾ ಟೆಂಪಲಲ್ಲಿ ಬಂದಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೆರವಣಿಗೆಗೂ ಮುಗಿಯುತ್ತೆ. ಗೈಸ್ ನೋಡಿ, ನಾನು ಇನ್ನೊಂದು ಸಲ ನಿಮಗೆ ನಮ್ಮೂರಿನ ದೇವಿಯನ್ನು ತೋರಿಸ್ತೀನಿ. ಜಸ್ಟ್ ಹಂಗೆ ನೋಡ್ಕೊಳ್ಳಿ ಗೈಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್, ಇದು ಸ್ಮೋಕ್ ಎಂಟ್ರಿ ಫಸ್ಟಿಗೆ ಇತ್ತು. ಸ್ಮೋಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಲಾಸ್ಟಲ್ಲಿ ಮಾಡಿದ್ದಾರೆ. ನೋಡಿ ಗೈಸ್, ದೇವಿ ವಿಸರ್ಜನೆಯಲ್ಲಿ ಕೋಲ್ಡ್ ಫೈರ್ ಆಗಲಿ ಸ್ಮೋಕ್ ಆಗಲಿ ಇರಲೇಬೇಕು. ಅದಿದ್ರೇ ಚೆನ್ನಾಗಿ ಕಾಣೋದು. ಗೈಸ್, ನಮ್ಮೂರಲ್ಲಿ ಒಂದು ಪ್ರತೀತಿ ಇದೆ. ದಸರಾ ಹಬ್ಬದ ದಿನ ಬನ್ನಿ ಮುಡಿತಾರಲ್ಲ, ಅದು ಮಾಲಿಗೌಡರ ಮನೆಯಿಂದನೇ ಖಡ್ಗವನ್ನು ತಗೊಂಡೋಗಿ ಪೂಜೆ ಮಾಡಿಬಿಟ್ಟು ಆದಮೇಲೆ ನಮ್ಮೂರಲ್ಲಿ ಬನ್ನಿ ಮುಡಿತಾರೆ ಗೈಸ್.